ಕತೆ ನಿಮ್ಮನ್ನ ಕನ್ಫ್ಯೂಸ್ ಮಾಡುತ್ತಾ? ಸಡನ್ ಆಗಿ ನಿಮ್ಮ ಚೈಲ್ಡ್ಹುಡ್ ನೆನಪು ಬರುವಂತಹ ಒಂದು ಸಿನಿಮಾ. ಇದು ನಮ್ಮೂರು, ನನ್ನ ಹೆಸರು ಕೋಸುಡಿ ಅಂತ. ಸಮಟೈಮ್ಸ್ ಕೆಲವೊಂದು ಕಡೆ ಸ್ವಲ್ಪ ಲ್ಯಾಗ್ ಆಯ್ತು, ಸ್ವಲ್ಪ ಬೋರ್ ಆಯ್ತು ಅಂತ ಅನ್ಸಿದ್ರು. ತುಂಬಾ ಕೆಲವು ಕ್ರಿಕೆಟರ್ಸ್ ಕೂಡ ಈ ಸಿನಿಮಾದಲ್ಲಿ ಬರ್ತಾರೆ. ಆ ಪಾತ್ರಗಳು ಈಗಲೂ ಕೂಡ ನೆನಪಲ್ಲಿರುವಂತಹ ಪಾತ್ರಗಳು. ವೀಕ್ಷಕರೇ ನಮಸ್ಕಾರ. ನಾನೊಂದು ಸಿನಿಮಾ ನೋಡೋದಕ್ಕಿಂತ ಸಿನಿಮಾ ಥಿಯೇಟರ್ ಹತ್ರ ಹೋಗೋ ಸಂದರ್ಭದಲ್ಲಿ ನಂಗೆ ಕಿವಿ ಕೇಳಿಸ್ತಾ ಇದೆ ಅಲೆವಾರ, ವನವಾರ, ಅಲವಾರ ಅಂತ ಸಿನಿಮಾದ ಹೆಸರು. ನಾನೊಂದ್ಸಲ ಯೋಚನೆ ಮಾಡಿದೆ, ನಾನು ಯಾವ ಸಿನಿಮಾ ನೋಡೋಕೆ ಬಂದಿರೋದು, ನನಗೂ ಕನ್ಫ್ಯೂಸ್ ಆಗ್ತಿದೆಯಲ್ಲ ಅಂತ ಮತ್ತೊಂದ್ಸಲ ಯೋಚನೆ ಮಾಡಿದೆ. ನಾನು ನೋಡೋಕೆ ಬಂದಿರುವಂಥ ಸಿನಿಮಾ ವಲವಾರ ಅಂತ ನಂಗೆ ಕನ್ಫರ್ಮ್ ಆಯಿತು. ಸಿನಿಮಾದ ಹೆಸರು ಅಂದರೆ ಟೈಟಲ್ ಸ್ವಲ್ಪ ಟಫ್ ಇತ್ತು, ಬಟ್ ಸಿನಿಮಾ, ಆ ಸ್ಟೋರಿ ಲೈನ್, ಆ ಸ್ಟೋರಿ ತುಂಬಾ ಸಿಂಪಲ್, ಜೊತೆಗೆ ತುಂಬಾ ಅಟ್ರಾಕ್ಟಿವ್ ಆಗಿತ್ತು. ನಾನಿವತ್ತು ರಿವ್ಯೂ ಮಾಡೋಕ್ಕೆ ಬಂದಿರೋದು ಅದೇ ವಲವಾರ ಸಿನಿಮಾದ ಬಗ್ಗೆ. ಖಂಡಿತವಾಗ್ಲೂ ಒಂದು ಬ್ಯೂಟಿಫುಲ್ ಸ್ಟೋರಿ ಲೈನ್, ಸಿಂಪಲ್ ಸ್ಟೋರಿ ಲೈನನ್ನು ಇಟ್ಕೊಂಡು ನಿಜವಾಗ್ಲೂ ವೀಕ್ಷಕರೇ ನೀವು ನೋಡಿದ್ರೆ ಗೆಲ್ಲುವಂತಹ ಸಿನಿಮಾ ಇದು. ಯಾಕೆ ತುಂಬ ಇಷ್ಟ ಆಯಿತು ಅನ್ನೋದನ್ನು ಹೇಳೋದಕ್ಕಿಂತ ಮುಂಚೆ ನಮ್ಮ ಈ ಮಾಯೆ ಎಂಟರ್ಟೈನ್ಮೆಂಟ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂತಹ ಮೂವಿ ರಿವ್ಯೂಸ್ ಜೊತೆಗೆ ಮತ್ತಷ್ಟು ವಿಶೇಷವಾಗಿರುವಂಥ ಇಂಟರ್ವ್ಯೂಸ್ಗಳು, ಪಾಡ್ಕಾಸ್ಟ್ಗಳು, ವಿಚಾರಗಳು, ಸಿನಿಮಾದ ಬಗ್ಗೆ, ಎಂಟರ್ಟೈನ್ಮೆಂಟ್ ಜಗತ್ತಿನ ಬಗ್ಗೆ ತಿಳ್ಕೊಬೇಕು ಅಂದರೆ ನಮ್ಮ ಈ ಮಾಯ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ವಲವಾರ. ನಾನು ಈ ಸಿನಿಮಾದ ಟೈಟಲ್ ಕೇಳಿದಾಗಲೇ ತುಂಬ ಜನರಿಗೆ ಸ್ವಲ್ಪ ಟಂಗ್ ಟ್ವಿಸ್ಟ್ ಆಗ್ತಿತ್ತು. ಇದನ್ನು ಪ್ರೊನೌನ್ಸಿಂಗ್ಗೆ ನಾನು ಕರೆಕ್ಟ್ ಮಾಡ್ತಿದ್ದೀನ, ಒಂದ್ಸಲ ನೋಡೋವಾಗ ಓಕೆ ಕರೆಕ್ಟ್ ಇದೆ ವಲವಾರ ಅಂತ. ನಾನು ಆಗಲೇ ಕನ್ಫ್ಯೂಸಲ್ಲಿ ಹೇಳಿದ್ನಲ್ಲ ವನವಾರ ಅಂತ. ಹೀಗೆ ತುಂಬ ಜನ ಕನ್ಫ್ಯೂಸ್ ಆಗ್ತಿದ್ರು. ಬಟ್ ಕತೆ ನಿಮ್ಮನ್ನು ಕನ್ಫ್ಯೂಸ್ ಮಾಡುತ್ತಾ ಅಂತ ನೀವು ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ಅದರಲ್ಲಿರುವಂತಹ ಒಂದು 5-6-7 ಪಾತ್ರಗಳಷ್ಟೇ. ಆ ಪಾತ್ರಗಳು ಈಗಲೂ ಕೂಡ ನೆನಪಲ್ಲಿರುವಂತಹ ಪಾತ್ರಗಳು. ಒಬ್ಬ ನಿರ್ದೇಶಕ ತುಂಬ ಸಿಂಪಲ್ ಆಗಿ ಕಥೆಯನ್ನು ಜನರಿಗೆ ಹೇಗೆ ತಲುಪಿಸ್ಬೇಕು, ಜೊತೆಗೆ ಆ ಕಥೆಯನ್ನು ಯಾರು ನೋಡ್ತಿರ್ತಾರಲ್ಲ ಅವರ ಮನಸ್ಸಿಗೆ ಮುಟ್ಟುವಂತಹ ಒಂದು ಆ ಕಥೆಯನ್ನು ಕೊಟ್ಟಿರುವಂಥ ನಿರ್ದೇಶಕರು ಸುತನ್ ಗೌಡ ಅಂತ. ಅವರು ಎಲ್ಲ ಪಾತ್ರಗಳನ್ನು ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಈ ಕತೆ ನಡೆಯೋದು ಮಲೆನಾಡು ಅನ್ನುವಂಥ ಒಂದು ಸುಂದರ ಪರಿಸರದಲ್ಲಿ. ನೇಚರ್ ಮೊದಲೇ ನನಗಿಷ್ಟ, ಜೊತೆಗೆ ತುಂಬ ಜನರಿಗೆ ನೇಚರ್ ಕನೆಕ್ಟ್ ಆಗುತ್ತೆ. ತಮ್ಮ ಬಾಲ್ಯ, ಹಳ್ಳಿ ಜೀವನ, ಹಳ್ಳಿಯ ಪರಿಸರ, ಅಲ್ಲಿರುವಂಥ ದನ, ಕರು, ನಾಯಿ, ಕೋಳಿ, ಎಮ್ಮೆ, ಅಂದರೆ ಒಂದು ಹಳ್ಳಿ ಅಂದ ತಕ್ಷಣ ಸಡನ್ನಾಗಿ ನಿಮ್ಮ ಚೈಲ್ಡ್ಹುಡ್ ನೆನಪು ಬರುವಂತಹ ಒಂದು ಸಿನಿಮಾ ವಲವಾರ. ಜೊತೆಗೆ ಇದರಲ್ಲಿ 2 ಮುಖ್ಯ ಪಾತ್ರಗಳು ಎಲ್ರಿಗೂ ಕನೆಕ್ಟ್ ಆಗೋದು. ಆ ಪಾತ್ರದ ಹೆಸರು ಹೇಳ್ತೀನಿ ನಾನು. ಹೆಸರು ಕೇಳಿದಾಗಲೇ ನಿಮಗೆ ಓ ಮೈ ಗಾಡ್ ಅಂತ ಒಂದು ಸ್ವಲ್ಪ ವಿಭಿನ್ನ ಅಂತ ಅನಿಸುತ್ತೆ. ಒಬ್ಬ ಚಿಕ್ಕ ಹುಡುಗ ಇರ್ತಾನೆ, ಅವನ ಪಾತ್ರದ ಹೆಸರು ಕುಂಡೇಸಿ ಅಂತ. ಇನ್ನೊಬ್ಬ ಇರ್ತಾನೆ, ಅವನ ಹೆಸರು ಕೋಸುಡಿ ಅಂತ. ಈ ಕುಂಡೇಸಿ ಮತ್ತು ಕೋಸುಡಿ ಅಣ್ಣ ತಮ್ಮ ಆಗಿರ್ತಾರೆ. ಇವರ ಒಂದು ಕತೆ, ಜೊತೆಗೆ ಅಲ್ಲಿ ಮುಖ್ಯವಾಗಿ ಬರುವಂಥ ಇನ್ನೂ ಪಾತ್ರಗಳು ಯಾವುದು ಅಂದರೆ ಗೌರ, ಜಡೇಜಾ ಕೂಡ ಬರ್ತಾರೆ ಈ ಸಿನಿಮಾದಲ್ಲಿ. ಆ್ಯಂಡ್ ಜಡೇಜಾ ಹೇಗೆ ಬರ್ತಾನೆ ಅಂತ ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಜೊತೆಗೆ ತುಂಬ ಕೆಲವು ಕ್ರಿಕೆಟರ್ಸ್ ಕೂಡ ಈ ಸಿನಿಮಾದಲ್ಲಿ ಬರ್ತಾರೆ. ಯಾಕೆ ಅನ್ನೋದನ್ನು ಕೂಡ ನೀವು ಮೂವಿ ನೋಡಿದಾಗಲೇ ಗೊತ್ತಾಗುತ್ತೆ ಈ ಕ್ರಿಕೆಟರ್ಸ್ ಎಂಟ್ರಿ ಹೆಂಗಾಯಿತು ಅಂತ. ಇನ್ನೊಂದು ಯದುಕುಮಾರ್ ಬರ್ತಾರೆ. ಯದುಕುಮಾರ್ ಆ್ಯಕ್ಟಿಂಗ್ ಅಂತೂ ತುಂಬಾ ಬೆಸ್ಟು. ಆ್ಯಂಡ್ ಇನ್ನೂ ವಿಶೇಷ ಅನ್ಸಿದ್ದೇನೆ ಗೊತ್ತಾ, ಯದುಕುಮಾರ್ಗೊಂದು ಗರ್ಲ್ ಫ್ರೆಂಡ್ ಇರ್ತಾರೆ. ಆ ಗರ್ಲ್ ಫ್ರೆಂಡ್ ನೋಡೋದಕ್ಕೆ ಎಷ್ಟು ಕ್ಯೂಟ್ ಇರ್ತಾರೆ ಗೊತ್ತಾ. ಈ ಮೂವಿ ನೋಡಿದಾಗ ತುಂಬ ಕನೆಕ್ಟ್ ಆಗುವಂತಹ ಮೂವಿ. ಜೊತೆಗೆ ನಾವು ಚಿಕ್ಕವರಿದ್ದಾಗ, ಈಗ ನಮ್ಮ ಬಾಲ್ಯ ಜೀವನ ನಾವು ಹಳ್ಳಿಯಲ್ಲಿ ಕಳೆದಿದ್ರೆ ಕೆಲವು ಸೂಕ್ಷ್ಮ ವಿಚಾರಗಳು ನಮಗೆ ಕನೆಕ್ಟ್ ಆಗ್ತಾ ಹೋಗುತ್ತೆ. ಅದನ್ನು ಇಲ್ಲಿ ತೋರಿಸಿದ್ದಾರೆ. ಈಗ ಮುಖ್ಯವಾಗಿ ಅದರಲ್ಲಿ ಒಂದು ವಿಷಯ ಹೇಳ್ತೀನಿ. ನಮಗೆ ಚಿಕ್ಕವರಿದ್ದಾಗ ಅಜ್ಜಿ ಕೈಗೆ ದುಡ್ಡು ಕೊಡ್ತಿದ್ರು, 100 ರೂಪಾಯೋ 50 ರೂಪಾಯಿ ಇಟ್ಕೊ ಅಂತ. ನಾವೆಲ್ಲ ಕೂಡಿಡ್ತಿದ್ವಿ, ನಿಮ್ಗೆ ನೆನಪಿದೆಯಾ? ಮೇಬಿ ತುಂಬ ಜನ ಕೂಡಿಡ್ತಾ ಇದ್ವಿ. ಸೊ ಇಂಥ ಚಿಕ್ಕ ಚಿಕ್ಕ ವಿಚಾರಗಳನ್ನೆಲ್ಲ ತುಂಬ ಚೆನ್ನಾಗಿ ಅದರಲ್ಲಿ ಬಿಂಬಿಸಿದ್ದಾರೆ. ಆ್ಯಂಡ್ ನೇಚರ್ ರಿಚ್ನೆಸ್, ಒಂದು ದನಾನ ಹಿಡ್ಕೊಂಡು ಮಾಡಿರುವಂಥ ಸಿನಿಮಾ. ನಾನು ಯಾಕೆ ನಿಮಗೆ ನೋಡಿ ಅಂತ ಹೇಳ್ತೀನಿ ಅಂತ ಹೇಳಿದರೆ, ತುಂಬ ನಾವು ಎಕ್ಸ್ಪೆಕ್ಟೇಷನ್ ಇಡದೆ ಈ ಸಿನಿಮಾನ ನೋಡಿದ್ರೆ ನಿಮ್ಮನ್ನು ಆ ಸಿನಿಮಾದ ಜೊತೆಗೆ ಟ್ರಾವೆಲ್ ಮಾಡಿಸುತ್ತೆ. ಇದು ನಾವು ಸಿನಿಮಾದಲ್ಲಿ ಒಂದು ಭಾಗ ಅನ್ನುವಂಥ ಫೀಲ್ ಆಗುತ್ತೆ. ಆಮೇಲೆ ಆ ಚೈಲ್ಡ್ಹುಡ್ ಈ ನೇಚರ್ ಜೊತೆ ಕಳೆದಿರೋರಿಗೆ ನಾವು ಅಲ್ಲೇ ಇರುವಂತೆ, ನಮ್ಮದೇ ಲೈಫ್ ಸ್ಟೋರಿ ಅಲ್ವಾ ಅಂತ ಕೂಡ ಭಾವನೆ ಅನಿಸುತ್ತೆ. ಸೊ ಮಿಡ್ ಬಜೆಟಲ್ಲಿ, ಕಡಿಮೆ ಬಜೆಟಲ್ಲಿ ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ ವಲವಾರ. ನನಗಂತೂ ತುಂಬಾ ಇಷ್ಟ ಆಗಿರುವಂಥ ಮೂವಿ. ಯಾಕೆ ಇಷ್ಟ ಆಯಿತು ಅಂದರೆ, ಒಂದು ಸಿಂಪಲ್, ನಾನು ಆವಾಗಲೇ ಹೇಳಿದೆ, ಅಂದರೆ ಫ್ಲೋ ಹೇಗಿರುತ್ತೆ ಅಂದರೆ ನಮ್ಗೆ ಖುಷಿ ಆಗುತ್ತೆ, ನೋಡ್ತಾ ಇರೋಣ ಅಂತ ಅನಿಸುತ್ತೆ. ಸಮಟೈಮ್ಸ್ ಕೆಲವೊಂದು ಕಡೆ ಸ್ವಲ್ಪ ಲ್ಯಾಗ್ ಆಯಿತು, ಸ್ವಲ್ಪ ಬೋರ್ ಆಯಿತು ಅಂತ ಅನಿಸಿದ್ರು. ಈ ಕುಂಡೇಸಿ ಮತ್ತು ಕೋಸುಡಿ ಇದ್ದಾರಲ್ಲ, ಇವ್ರ ಆ್ಯಕ್ಟಿಂಗ್ ಅಂತೂ ಸೂಪರ್. ಈ ಆ್ಯಕ್ಟಿಂಗಿಂದ ಇದೆಲ್ಲ ಕವರ್ ಆಗಿ ಹೋಗುತ್ತೆ. ಆ್ಯಂಡ್ ಪಾತ್ರಗಳ ಸೆಲೆಕ್ಷನ್ ಬಗ್ಗೆ ನಾನು ಮಾತಾಡಬೇಕು. ಪ್ರತಿಯೊಂದು ಪಾತ್ರನೂ ಕೂಡ ಏನು ಹೇಳ್ತಾರೆ, ಪರ್ಫೆಕ್ಷನ್.
ಈಗ ಕೋಸರಿ ಮತ್ತು ಕುಂಡೇಸಿಯ ತಂದೆ ಪಾತ್ರ ಮಾಡಿರೋರಾಗಿರ್ಬೋದು, ತಾಯಿ ಪಾತ್ರ ಮಾಡಿರೋರಾಗಿರ್ಬೋದು, ಇದೆಲ್ಲ ಕೂಡ ತುಂಬ ರಿಯಲಿಸ್ಟಿಕ್ ಇತ್ತು. ತುಂಬ ಯಾರನ್ನು ಅವ್ರು ನಟನೆ ಮಾಡ್ತಿದ್ದಾರೆ ಅಂತ ಅನ್ಸೋದಿಲ್ಲ, ಅವರಲ್ಲಿ ಜೀವಿಸ್ತಿದ್ದಾರೆ ಅನ್ನುವಂಥ ಭಾವನೆ ಇತ್ತು. ಅದಕ್ಕೋಸ್ಕರ ನನಗೆ ವಲವಾರ ಸಿನಿಮಾ ತುಂಬ ವಿಶೇಷ ಅನಿಸ್ತು, ಯುನೀಕ್ ಅನಿಸ್ತು. ನಿಮಗೂ ಕೂಡ ರೆಫರ್ ಮಾಡ್ತೀನಿ, ನೀವು ಕೂಡ ಥಿಯೇಟರ್ಗೆ ಹೋಗಿ ವಲವಾರ ಸಿನಿಮಾವನ್ನು ನೋಡಬಹುದು. ನಿಮಗೆ ಹೆಂಗೆ ಅನಿಸ್ತು ಅನ್ನೋದನ್ನು ಕೂಡ ಕಮೆಂಟ್ ಮಾಡ್ಬೋದು. ಈಗಾಗಲೇ ನೋಡಿದರೂ ಕೂಡ ಕಮೆಂಟ್ ಮಾಡ್ಬೋದು. ಕನ್ನಡ ಸಿನಿಮಾವನ್ನು ಕನ್ನಡ ಚಿತ್ರಮಂದಿರದಲ್ಲೇ ಹೋಗಿ ನೋಡಿ ಗೆಲ್ಲಿಸಿ ಅಂತ ವಿನಂತಿ ಮಾಡ್ಕೊಳ್ತಾ ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.